ತುಂಬ ಪ್ರಾಂಕ್ಸ್ಗಳನ್ನ ತಂಟೆಗಳನ್ನ ಮಾಡ್ತಿದ್ದ. ಅವನ ಪ್ರಾಂಕ್ಸ್ ಅನ್ನ ಸಹಿಸ್ಕೊಳ್ಳಿಕ್ಕಾಗದೆ ಟೀಚರ್ ಏನ್ ಮಾಡ್ತಾರೆ ಗೊತ್ತಾ? ಎವರೆಸ್ಟ್ ನಿನ್ನ ಸ್ಲೇಟ್ ತಗೊಂಬ, ಫ್ರಂಟಲ್ಲಿ ಕೂತ್ಕೋ, ಇಲ್ಲಿ ಕೂತ್ಕೋ, 1 to 10 ಬರ್ಕೊಂಬ, ಕೂಡಿಸ್ಕೊಂಡ್ ಬಾ ಅಂತ ಹೇಳ್ತಾರೆ. ಎವರೆಸ್ಟ್ ಬರ್ಕೊಳ್ಳೋದೇ ಇಲ್ಲ, ಯಾವ ನಂಬರನ್ನು ಬರ್ಕೊಳ್ಳೋದಿಲ್ಲ. ಟೀಚರ್ ಐ ಗಾಟ್ ದ ಆನ್ಸರ್ ಅಂತ ಹೇಳ್ತಾನೆ. 55 ಇಸ್ ದ ಆನ್ಸರ್ ಡಿಕ್ಲೇರ್ ಮಾಡ್ತಾನೆ. ಟೀಚರಿಗೆ ಶಾಕ್. 2ನೇ ಕ್ಲಾಸಿನ ಹುಡುಗ. ಟೀಚರ್ ಹೇಳ್ತಾರೆ 1 to 100 ಬರ್ಕೊಂಬ, ಕೂಡಿಸ್ಕೊಂಡ್ ಬಾ. ಅವನ ನಂಬರ್ಸ್ ಬರ್ಕೊಳ್ಳೋದೇ ಇಲ್ಲ, 1 to 100 ಬರ್ಕೊಳ್ಳೋದಿಲ್ಲ. ಟೀಚರ್ ಐ ಗಾಟ್ ದ ಆನ್ಸರ್, 5050 ದ ಆನ್ಸರ್. ಟೀಚರಿಗೆ ನಿಜವಾಗಿ ಶಾಕ್ ಆಯ್ತು. ಈಗ ಇಷ್ಟು ಫಾಸ್ಟಾಗಿ ಕೂಡಿಸ್ತಾ ಇದ್ದಾನೆ, ಹೇಗೆ ಕೂಡಿಸ್ತಾನೆ, ಹೆಂಗ್ ಕೂಡಿಸ್ತಾನೆ? ಕಿಸೆ ಎಲ್ಲ ಹುಡುಕ್ತಾರೆ, ಕ್ಯಾಲ್ಕುಲೇಟರ್ ಇದೆಯಾ? ಇಲ್ಲ. ಹೇಗೆ ಕೂಡಿಸ್ತಾನೆ ಅಂತ ಶಾಕ್ ಆಯ್ತು ಅವರಿಗೆ. ಮತ್ತೆ ಕೇಳ್ತಾರೆ, ಎವರೆಸ್ಟ್ ಹೆಂಗೆ ಕೂಡಿಸ್ಕೊಂಡಿ ನೀನು ಅಂತ ಕೇಳ್ತಾರೆ. 2ನೇ ಕ್ಲಾಸಿನ ಹುಡುಗ. ಇಮ್ಯಾಜಿನ್ ಮಾಡ್ಕೊಳ್ಳಿ, 2ನೇ ಕ್ಲಾಸಿನ ಹುಡುಗ. ಅವನು ಹೇಳ್ತಾನೆ, ನೀವೆಲ್ಲ ಕೂಡಿಸುವಾಗ ನಾನು ಕೂಡಿಸ್ಲೇ ಇಲ್ಲ. ನೀವು ಹೇಗೆ ಕೂಡಿಸ್ತೀರಿ? 1 + 2 3, 3 + 3 6, 6 + 4 10, 10 + 5 15 ಹಂಗೆ ಕೂಡಿಸ್ತೀರಲ್ಲ. ಅವನು ಹಾಗೆ ಕೂಡಿಸ್ಲಿಲ್ಲ. ಅವನು ಹೆಂಗೆ ಕೂಡಿಸ್ಕೊಂಡ ಅಂತ ಹೇಳಿದ್ರೆ, 1 ಮತ್ತು 10 ಕೂಡಿಸ್ಕೊಂಡ 11 ಆಯಿತು, 2 + 9 11 ಆಯಿತು, 3 + 8 11 ಆಯಿತು, 4 + 7 11 ಆಯಿತು. 11ನ 5 ಪೇರ್ಸ್ ಅಂತ ಹೇಳಿದ್ರೆ 55. ಕರೆಕ್ಟಾ? ಕರೆಕ್ಟ್ ಏನ್ರಿ? 1ರಿಂದ 100 ಕೂಡಿಸ್ಕೊಳ್ಳುವಾಗ 1 + 100 101, 2 99 101, 3 98 101, 4 97 101, 101ರ 50 ಪೇರ್ಸ್ 5050 ಎಕ್ಸಾಕ್ಟ್. ಕರೆಕ್ಟ್ ಇದೆಯಾ? ಈ ರೀತಿ ಕೂಡಿಸ್ಲಿಕ್ಕೆ ಆಗತ್ತೆ ಅಂತ ಜಗತ್ತಿಗೆ ತೋರಿಸ್ಕೊಟ್ಟವ ಎವರೆಸ್ಟ್ ಗಾಲ್ವಾ. 2ನೇ ಕ್ಲಾಸಿನ ಹುಡುಗ. ನೀವು 10th ಅಲ್ಲಿ ಒಂದು ಫಾರ್ಮುಲಾ ಕಲ್ತಿರಲ್ಲ ಸರ್, ಸಿಗ್ಮಾ n = n × n + 1/2 ಫಾರ್ಮುಲಾ ಕಲ್ತಿರಲ್ಲ ಸರ್. ಈ ಫಾರ್ಮುಲಾ ಕೊಟ್ಟವ ಎವರೆಸ್ಟ್ ಗಾಲ್ವಾ 2ನೇ ಕ್ಲಾಸಲ್ಲಿ, 10ನೇ ಕ್ಲಾಸಲ್ಲಿ. ಇದಕ್ಕೆ ಸ್ಮಾರ್ಟ್ ವರ್ಕ್ ಅಂತ ಹೇಳ್ತಾರೆ. ಅರ್ಥ ಆಗತ್ತೆ ನಿಮಗೆ ನನ್ನ ಮಾತುಗಳು? ಯಾರು ಸ್ಮಾರ್ಟ್ ವರ್ಕನ್ನು ಮಾಡ್ತಾರೆ ಅವರು ಜಗತ್ತನ್ನು ಆಳ್ತಾರೆ. ಹಾರ್ಡ್ ವರ್ಕ್ ಬೇಕಾಗಿಲ್ಲ. 24 hours ನಿದ್ರೆ ಬಿಟ್ಟು ಓದುವಂಥ ಅವಶ್ಯಕತೆ ಇದೆ ಸರ್. ಓದಿದ್ದನ್ನ ಮತ್ತೆ ಮತ್ತೆ ಓದುವಂಥ ಅಗತ್ಯ ಇಲ್ಲ. ನಾನು ಸಾಮಾನ್ಯವಾಗಿ ವಿದ್ಯಾರ್ಥಿಗಳನ್ನ ಕೇಳ್ತೇನೆ, ಹೆಣ್ಮಕ್ಳನ್ನ ಕೇಳ್ತೀನಿ, ಎಷ್ಟು ಸಲ ಓದ್ತೀಯಪ್ಪ, ಎಷ್ಟು ಸಲ ಓದ್ತೀರಿ? ನಂಗೆ ಹೆಣ್ಮಕ್ಳು ಹೇಳ್ತಾರೆ, ಸರ್ ಈಗ ಒಂದ್ಸಲ ಓದಬೇಕು ಸರ್, ನೆಕ್ಸ್ಟ್ ವೀಕಲ್ಲಿ ಪುನಃ ಎಕ್ಸಾಮ್ ಇದೆ, ಪುನಃ ಓದಬೇಕು ಸರ್, ಆಗಸ್ಟ್ ಪುನಃ ಓದಬೇಕು ಸರ್, ಡಿಸೆಂಬರ್ ಪ್ರಿಪರೇಟರಿ ಎಕ್ಸಾಮ್ ಪುನಃ ಓದಬೇಕು ಸರ್, ಪ್ರಿಪರೇಟರಿ ಎಕ್ಸಾಮ್ ಆಮೇಲೆ ಫೈನಲ್ ಎಕ್ಸಾಮಿಗೆ ಪುನಃ ಓದಬೇಕು ಸರ್, ಒಂದೊಂದು ಪಾಠವನ್ನು 10 ಬಾರಿ ಓದಬೇಕು ಅಂತ ನನಗೆ ಹೆಣ್ಮಕ್ಳು ಹೇಳ್ತಾರೆ, ಗಂಡು ಮಕ್ಕಳು ಹೇಳ್ತಾರೆ. ನಾನು ಹೇಳುವಂಥದ್ದು, ಒಂದು ದಿನ ನಿಮ್ಮಮ್ಮ ಸಾಂಬಾರು ಮಾಡ್ತಾರೆ, ನಾಳೆ ಪುನಃ ಸಾಂಬಾರು ಮಾಡ್ತಾರೆ, ನಾಡಿದ್ದು ಸಾಂಬಾರು ಮಾಡ್ತಾರೆ. ದಿನ ಸಾಂಬಾರು ಇಷ್ಟ ಆಗತ್ತೆ ನಿಮಗೆ? ಇಷ್ಟ ಆಗತ್ತೇನ್ರಿ? ನಂಗೆ ಹೇಳಿ ಸರ್. ಹಾಗಿದ್ರೆ ಅದೇ ಫಿಸಿಕ್ಸನ್ನು, ಅದೇ ನ್ಯೂಟನನ್ನು, ಅದೇ ಹೈಗನನ್ನು ಯಾಕ್ರಿ ಮತ್ತೆ ಮತ್ತೆ ಓದ್ಕೋತೀರಿ? ಯಾಕ್ರಿ ಮತ್ತೆ ಮತ್ತೆ ಓದ್ಕೋತೀರಿ? ನನ್ನ ಪ್ರೀತಿ ವಿದ್ಯಾರ್ಥಿಗಳ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ, ನನ್ನ ಲೈಫಲ್ಲಿ ನಾನು ಯಾವುದನ್ನು 2ನೇ ಬಾರಿ ಓದಿಲ್ಲ ಸರ್. ಮೊದಲ ಬಾರಿ ಓದಿದ್ದನ್ನೇ ಚಂದ ಮಾಡಿ ಓದ್ತೇನೆ. ನನ್ನ ಮಾತು ಸರಿ ಇದೆಯಾ? ನನ್ನ ಮಾತುಗಳು ಚೆನ್ನಾಗಿದೆಯಾ? ಮೊನ್ನೆ ಒಂದು ಅದ್ಭುತ ಪುಸ್ತಕ ಓದಿ ಮುಗಿಸಿದೆ ನಾನು. ತುಂಬ ದಪ್ಪ ಪುಸ್ತಕ ಓದಿ ಮುಗಿಸಿದೆ ನಾನು. ಅದರ ಸಮ್ಮರಿ ಇಷ್ಟೇ. ಯಾವುದನ್ನಾದರೂ ನೀನು ಮಾಡ್ಲಿಕ್ಕೆ ಹೊರಡುವಾಗ ಆ ಕೆಲಸವನ್ನ ಮೊದಲ ಬಾರಿ ಚೆನ್ನಾಗಿ ಮಾಡು. ಸರಿ ಇದೆಯಾ? ನನ್ನ ಮಾತು ಅರ್ಥ ಆಗತ್ತೆ ನಿಮಗೆ? ಯಾವುದೇ ಕೆಲಸವನ್ನ ಮಾಡ್ಲಿಕ್ಕೆ ಹೊರಡುವಾಗ ಅದ್ಭುತವಾದ ಹುಡುಗರೆ, ಮೊದಲ ಬಾರಿ ಚೆನ್ನಾಗಿ ಮಾಡು. 2ನೇ ಬಾರಿ, 3ನೇ ಬಾರಿ, 4ನೇ ಬಾರಿ ಬೇಡ ಸರ್. ಅದರಿಂದ ಒಂದೇ ಸಲ ಓದಿದ್ದನ್ನು ಆಸಕ್ತಿಯಿಂದ ಇಂಟ್ರೆಸ್ಟ್ ಮಾಡಿಕೊಂಡು ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಮಾಡಿ ಓದಿ ಮುಗಿಸು. 2ನೇ ಬಾರಿ ನ್ಯೂಟನ್ ಬೇಡ ನಮಗೆ, ಬೇಕಾ? ನನ್ನ ಮಾತು ಅರ್ಥ ಆಗತ್ತೆ ನಿಮಗೆ? ಆದ್ದರಿಂದ ಸ್ಮಾರ್ಟ್ ವರ್ಕ್ ಅಂತ ಹೇಳಿದ್ರೆ ಮೊದಲ ಬಾರಿ ಓದುವಾಗಲೇ ಚಂದ ಮಾಡಿ ಓದಿ ಸ್ಟಾರ್ಟ್ ಮಾಡಿ. ನೀವು ಖಂಡಿತವಾಗಿ ರ್ಯಾಂಕ್ಸ್ ತಗೋತೀರ. ಟ್ರೈ ಮಾಡ್ತೀರಾ ಸರ್? ಮುಂದಕ್ಕೆ ಹೋಗೋಣ. ಥ್ಯಾಂಕ್ ಯು ವೆರಿ ಮಚ್. ಈ ಪುಸ್ತಕ ಓದಿ ಮುಗಿಸ್ಕೊಂಡೆ ನಾನು. ಭಾಳ ಚಂದ ಪುಸ್ತಕ ಇದು. ದ ಪವರ್ ಆಫ್ ಟೈಮ್. ಟೈಮ್ ಈಸ್ ಅ ಪವರ್. ಒಪ್ಕೋತೀರ ಈ ಮಾತುಗಳನ್ನು? ಇವತ್ತು ಎಕ್ಸಾಕ್ಟ್ಲಿ ಬೆಳಿಗ್ಗೆ 10:30ಗೆ ನಮ್ಮ ಕ್ಲಾಸ್ ಸ್ಟಾರ್ಟ್ ಆಗಿದೆ. 1 ನಿಮಿಷ ಡಿಲೇ ಆಗಿಲ್ಲ. 10:30 ಸ್ಟಾರ್ಟ್ ಆಗಿದೆ. ಎಕ್ಸಾಕ್ಟ್ಲಿ ಸ್ಟಾರ್ಟ್ ಆಗುವಂಥದ್ದು. ಹೌದಲ್ಲ ಸರ್? ಟೈಮ್ ಈಸ್ ಎ ವ್ಯಾಲ್ಯೂ ಅಂತ ನಂಬ್ತೀರಾ ವಿದ್ಯಾರ್ಥಿಗಳು, ಸೈನ್ಸ್ ವಿದ್ಯಾರ್ಥಿಗಳು? ನಾನು ಕಾಮರ್ಸ್ನವ್ರಿಗೆ ಹೇಳುವುದಿಲ್ಲ ಈ ಮಾತನ್ನು. ಸೈನ್ಸ್ನವರು ಟೈಮ್ ಈಸ್ ಎ ವ್ಯಾಲ್ಯೂ ಅಂತ ಹೇಳ್ತೀರಾ ಸರ್? ಟೈಮ್ ಈಸ್ ಎ ವ್ಯಾಲ್ಯೂ. ಒಪ್ಕೋತೀರಾ ಈ ಮಾತುಗಳನ್ನು? ಹೌದಾ? ಯಾಕೆ ಟೈಮ್ ಈಸ್ ಎ ವ್ಯಾಲ್ಯೂ? ಯಾಕೆ?
ನಾನು ಮತ್ತೆ ನಿಮಗೆ ಎವರೆಸ್ಟ್ ಗಾಲ್ವನ್ನ ಕತೆ ಹೇಳ್ತೇನೆ. ಹುಡುಗ ಕೇಳು ಮಗ, ಬಾಯ ಕಳಿಸ್ಬಾರ್ದು. ಕ್ರಿಯೇಟಿವ್ ಕಾಲೇಜಿನ ಒಳಗಡೆ ಒಬ್ಬ ಹುಡುಗನು ಬಾಯ ಕಳಿಸ್ಬಾರ್ದು. ಪಾರ್ಟಿಸಿಪೇಟ್ ಮಾಡಿ ನಿಮ್ಗೆ ಚಾನ್ಸ್ ಕೊಡ್ತೇನೆ, ಮಾತಾಡಿ ಇವತ್ತು. ಎವರೆಸ್ಟ್ ಗಾಲ್ವನ ಸ್ಟೋರಿ ಹೇಳಿ ಸ್ಟಾರ್ಟ್ ಮಾಡ್ತಾನೆ. ಎವರೆಸ್ಟ್ ಗಾಲ್ವ ವಾಸ್ ಶಾರ್ಟ್ ಡೆಡ್ ಎಟ್ ದ ಏಜ್ ಆಫ್ 23. ಯಾಕೆ ಅವನು ಶಾರ್ಟ್ ಡೆಡ್ ಆದ ಅಂತ ಹೇಳಿದ್ರೆ, ಅವರೊಬ್ಬ ಕ್ರಾಂತಿಕಾರಿಯಾಗಿದ್ದ, ಸರ್ಕಾರದ ವಿರುದ್ಧ ಭಾಷಣಗಳನ್ನು ಮಾಡ್ತಿದ್ದ. ಪೊಲೀಸ್ ಅವನನ್ನು ಗುಂಡು ಹೊಡೆದು ಸಾಯಿಸ್ತಾರೆ. ಆಸ್ಪತ್ರೆ ಬೆಡ್ಡಲ್ಲಿ ಮಲಗಿದ್ದಾನೆ. ಮೈ ತುಂಬ ಗುಂಡುಗಳು ಬಿದ್ದಿವೆ, ರಕ್ತ ಸೋರಿ ಹೋಗ್ತಾ ಇದೆ, ಪ್ರಾಣ ಪಕ್ಷಿ ಚಳಪಡಿಸ್ತಾ ಇದೆ, ಪಲ್ಸ್ ಲೋ ಆಗ್ತಾ ಇದೆ, ಹಾರ್ಟ್ ಬೀಟ್ ಸ್ಲೋ ಆಗ್ತಾ ಇದೆ. ಡಾಕ್ಟರ್ ಹೇಳ್ತಾರೆ, ನಾಳೆ ಬೆಳಿಗ್ಗೆ ಸಾಹಿತ್ಯ ಪುಣ್ಯಾತ್ಮ, ನಿನ್ನ ಕೊನೆಯ ವಿಷ್ ನನಗೆ ಹೇಳು, ನಾಳೆ ಬೆಳಿಗ್ಗೆ ಸಾಹಿತ್ಯ ನೀನು. ಅವನು ಹೇಳ್ತಂಗೆ ಪೇಪರ್ ಮತ್ತು ಪೆನ್ ತಂದು ಕೊಡಿ, ಬರಲಿಕ್ಕುಂಟು ಅಂತ ಹೇಳ್ತಾನೆ. ಡಾಕ್ಟರ್ಗಳು ಪೇಪರ್ ಮತ್ತು ಪೆನ್ ತಂದು ಕೊಡ್ತಾರೆ. ಇಡೀ ರಾತ್ರಿ ಕೂತ್ಕೊಂಡು ಹುಡುಗ ಬರಲಿ ಸ್ಟಾರ್ಟ್ ಮಾಡ್ತಾನೆ. ಕಣ್ಣು ಮಂಜಾಗ್ತಾ ಇದೆ, ಕಾಣಿಸೋದಿಲ್ಲ ಅವನಿಗೆ, ರಕ್ತ ಸೋರಿ ಹೋಗ್ತಾ, ರಕ್ತ ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ ಅವನಿಗೆ. ಬೆಳಿಗ್ಗೆ ತನಕ ಕೂತು 23 ಪುಟಗಳಷ್ಟು ಬರ್ದ. ಬೆಳಿಗ್ಗೆ ಡಾಕ್ಟರ್ ಬಂದು ನೋಡ್ತಾರೆ, ಸತ್ತು ಹೋಗಿದ್ದಾನೆ. ಬ್ಲಡ್ಡಲ್ಲಿ ಮುಳುಗಿ ಹೋಗಿರತಕ್ಕಂಥ 23 ಪುಟ ಇದೆ. ಡಾಕ್ಟರ್ ತೆಗೆದು ನೋಡ್ತಾರೆ, 2ನೇ ಬಾರಿ ಶಾಕ್ ಆಗ್ತಾರೆ. ಗೆಸ್ ಮಾಡಿ ಏನು ಬರ್ದ ಎವರೆಸ್ಟ್ ಗಾಲ್ವ? ಗೆಸ್ ಮಾಡಿ ನೋಡುವ, ಏನು ಬರ್ದ? 23 ವರ್ಷದ ಹುಡುಗ ಯಾವ ರೀತಿ ಕೆಲಸಗಳನ್ನು ಮಾಡಿರ್ಬೋದು? ರಾತ್ರಿ ಇಡೀ ಕೂತ್ಕೊಂಡು ಪ್ರೀತಿ ಮಾಡದ ಹುಡುಗಿ ಲವ್ ಲೆಟರ್ ಬರ್ದ್ನಾ? ಅಲ್ಲ. ಮತ್ತೇನು ಮಾಡಿರ್ಬೋದು? ತಲೆ ತುರಿಸುವಂಥವ್ರು, ಸಣ್ಣದಾಗೆ ಬಾಯ ಕಳಿಸುವಂಥವ್ರು. ಮಾತಾಡಿ ಈಗ, ಏನು ಮಾಡಿರ್ಬೋದು ಅವ? ಏನು ಮಾಡಿದ ಗೆಸ್ ಮಾಡಿ ಸರ್. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅವನ ತಲೆ ಒಳಗಡೆ ಯಾವ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬೇಕು ಅಂತ ಆಸೆ ಇತ್ತು, ಅದನ್ನೆಲ್ಲ ಬರ್ದ. ದಿಸ್ ಇಸ್ ಟು ಬಿ ಸಾಲ್ವ್, ದಿಸ್ ಇಸ್ ಟು ಬಿ ಸಾಲ್ವ್, ದಿಸ್ ಇಸ್ ಸಾಲ್ವ್ ಉದ್ದಕ್ಕೆ ಬರಿತಾ ಹೋದ. ದೇವರೇ ಮುಂದೆ ಅದನ್ನು ಬಿಡಿಸ್ಲಿ ಯಾರಾದರೂ, ದೇವರೇ ಇದನ್ನು ಮುಂದೆ ಯಾರಾದರೂ ಬಿಡಿಸ್ಲಿ ಅಂತ ಬರಿತಾ ಹೋದ. ಮಾರ್ಜಿನಲ್ಲಿ ಬರೀತಾನೆ, ದೇವರೇ ನನಗೆ ಟೈಮ್ ಕೊಡು, ದೇವರೇ ನನಗೆ ಟೈಮ್ ಕೊಡು, ದೇವರೇ ನನಗೆ ಟೈಮ್ ಕೊಡು ಅಂತ ಬರ್ಕೋತಾನೆ. ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, 2 ವರ್ಷಗಳ ಮುಂದಿನ ಅವಧಿಯಲ್ಲಿ ನಿಮ್ಮ ಪ್ರೇಯರ್ ಏನಾಗಿರಬೇಕು ಅಂದರೆ, ದೇವರೇ ನನಗೆ ಟೈಮ್ ಕೊಡು, ದೇವರೇ ನನಗೆ ಟೈಮ್ ಕೊಡು ಅಂತ ಆಗಿರಬೇಕು. 24 ಗಂಟೆ ಮಾಡಬೇಕು ಅಂತಿಲ್ಲ ಸರ್. 24 ಅವರ್ಸ್ ಓದಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಹೇಳ್ತೇನೆ. ಬಟ್ ಸಿಕ್ಕಿದ ಸಮಯವನ್ನು ಪ್ರಾಡಕ್ಟಿವ್ ಆಗಿ ಯೂಸ್ ಮಾಡುವಂಥದ್ದನ್ನು ಕಲಿಬೇಕು. ಇಂಡಿಯನ್ಸ್ ಆರ್ ವೆರಿ ಬಿಹೈಂಡ್ ಇನ್ ದ ಪ್ರಾಡಕ್ಟಿವ್ ಟೈಮ್. ಜಗತ್ತಲ್ಲಿ ಅತಿ ಕಡಿಮೆ ಟೈಮನ್ನು ಪ್ರಾಡಕ್ಟಿವ್ ಆಗಿ ಬಳಸ್ಕೊಳ್ಳೋರು ಭಾರತೀಯರು. ದುಃಖ ಆಗುತ್ತೆ ನಂಗೆ. 5 ಗಂಟೆಗಿಂತ ಕಡಿಮೆ, ಲೆಸರ್ ದನ್ 5 hours. ಹೆಚ್ಚು ಟೈಮನ್ನು ಪ್ರಾಡಕ್ಟಿವ್ ಆಗಿ ಬಳಸ್ಕೊಳ್ತಾ ಹೋದರೆ ಎಲ್ಲ ರ್ಯಾಂಕ್ಸ್ ನಿಮ್ಮ ಕ್ಯಾಂಪಸ್ಸಿಗೆ ತೊಗೊಂಬರ್ಲಿಕ್ಕಾಗತ್ತೆ. ಟ್ರೈ ಮಾಡ್ತೀರಿ ಏನ್ರಿ? ಟೈಮ್ ಈಸ್ ಎ ವ್ಯಾಲ್ಯೂ, ಒಪ್ಕೋತೀರಾ? ಸ್ಟಾರ್ಗಳನ್ನು ಹಾಕಿ. ಟೈಮ್ ಈಸ್ ಎ ವ್ಯಾಲ್ಯೂ ಅಂತ ಒಪ್ತೀರಾದ್ರೆ ಸ್ಟಾರ್ಗಳನ್ನು ಹಾಕಿ. ನೆಕ್ಸ್ಟ್ ಹೋಗೋಣ ಸರ್ ಮುಂದಕ್ಕೆ. ಹೌದಾ? ಹಾಸನದ ಕ್ರಿಯೇಟಿವ್ ಕಾಲೇಜಿನ ವಿದ್ಯಾರ್ಥಿಗಳು ಕನಸುಗಳನ್ನು ಕಾಣ್ತೀರೇನ್ರಿ? ಇಲ್ಲ ಸರ್, ಸುಳ್ಳು ಹೇಳ್ತಾ ಇದ್ರಿ ನೀವು. ಇಲ್ಲ ಅಂದ್ರೆ ಸುಳ್ಳು. ಸರ್, ನನಗೆ ಕನಸುಗಳೇ ಬೀಳೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ. ಕನಸುಗಳು ನಾವೆಲ್ಲ ಕಾಣ್ತೇವೆ. ನಿಮ್ಮ ವಯಸ್ಸಲ್ಲಿ ನಾನು ಅದ್ಭುತ ಕನಸುಗಳನ್ನು ಕಂಡಿದ್ದೇನೆ. ನಗು ಬರುತ್ತೆ ನನಗೀಗ. ನಾನು ಯಾರ ಬಗ್ಗೆ ಕನಸುಗಳನ್ನು ಕಾಣ್ತಾ ಇದ್ದೆ, ಅವರೆಲ್ಲ ಮದುವೆ ಆಗಿ ಹೋದರು. ಯಾರ ಬಗ್ಗೆ ಕನಸುಗಳನ್ನು ಕಾಣ್ತಾ ಇದ್ದೆ, ಅವರೆಲ್ಲ ಮ್ಯಾರೇಜ್ ಆಗಿ ಹೋದರು. ದುಃಖ ಆಗತ್ತೆ ನನಗೀಗ. ಹೌದಲ್ಲ ಸರ್? ಕನಸುಗಳಲ್ಲಿ ಪವರ್ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ನನ್ನ ಮಾತುಗಳಲ್ಲ, ಸೈಕಾಲಜಿಸ್ಟ್ ಹೇಳ್ತಾರೆ ಕನಸುಗಳಲ್ಲಿ ಪವರ್ ಇದೆ. ಯಾವುದು ರಿಟರ್ನ್ ಕನಸಿದೆ ಅದ್ರಲ್ಲಿ ಪವರ್ ಇದೆ ಅಂತ ಹೇಳ್ತಾರೆ. ಈ ವ್ಯಕ್ತಿ ಯಾರಂತ ಗುರುತಿಸ್ಬೋದಾ ನಿಮಗೆ? ಕ್ಯಾನ್ ಯು ಐಡೆಂಟಿಫೈ ಮಾಡ್ಕೋತೀರಿ? ಹೆಸರು ಬರ್ಕೊಳ್ಳಿ, ಜಾರ್ಜ್ ವಾಷಿಂಗ್ಟನ್. ಇವರ ಬಗ್ಗೆ ನೀವೆಲ್ಲ ಸ್ಟಡಿ ಮಾಡಬೇಕು ಅಂತ ಆಸೆ ಇದೆ, ನೀವು ಓದಬೇಕು ಅಂತ ಆಸೆ ಇದೆ. ಸುಮಾರು 200 ವರ್ಷಗಳ ಹಿಂದೆ ಅಮೆರಿಕಾದಲ್ಲೊಬ್ಬ ಕುರಿಗಳನ್ನು ಮೇಯಿಸುವಂತ ಹುಡುಗ ಇದೆ, ಶಫರ್ಡ್ ಬಾಯ್. ಅವನ ಕೆಲಸ ಏನು?
ತನ್ನ ಬಾಸ್ನ ಕುರಿಗಳನ್ನು ಕೌಂಟ್ ಮಾಡಿ ಗ್ರೇಸ್ಲ್ಯಾಂಡಿಗೆ ಕರ್ಕೊಂಡು ಹೋಗುವಂಥದ್ದು, ಸಂಜೆ ತನಕ ಮೇಯಿಸುವಂಥದ್ದು, ಸಾಯಂಕಾಲ ಕೌಂಟ್ ಮಾಡಿ ವಾಪಸ್ ತಗೊಂಡ್ಬರುವಂಥದ್ದು. 16 ವರ್ಷ ಪ್ರಾಯದ ಹುಡುಗ. ಹಿಸ್ ಏಜ್ ವಾಸ್ 16 years. ವಯಸ್ಸಿಗೆ ಅನುಗುಣವಾಗಿ ಒಂದು ತಪ್ಪನ್ನು ಮಾಡ್ತಾನೆ. ಬಾಸನ ಮಗಳನ್ನು ಪ್ರೀತಿ ಮಾಡ್ತಾನೆ. ಪ್ರೀತಿ ಮಾಡಿ ಸಿಕ್ಕಾಕೊಳ್ತಾನೆ. ಸಿಕ್ಕಾಕೊಂಡಾಗ ಬಾಸ್ ಅವನನ್ನು ಎಡಗಾಲಿಂದ ಒದ್ದು ಹೊರಗೆ ಬರಬೇಡ ಪುಣ್ಯಾತ್ಮ ಅಂತ ಹೊರಗೆ ಕಳಿಸ್ತಾನೆ. ಈ ಫಾರ್ಗಾಟ್, ಅವನನ್ನು ಮರ್ತೇ ಬಿಡ್ತಾನೆ. ಆ ಹುಡುಗ ಮುಂದೆ ಎಲ್ಲಿ ಹೋದ ಯಾರಿಗೆ ಗೊತ್ತಿಲ್ಲ, ಏನಾದ ಯಾರಿಗೆ ಗೊತ್ತಿಲ್ಲ. ಆದರೆ ಎಕ್ಸಾಕ್ಟ್ಲಿ ಆಫ್ಟರ್ 40 years ಅಮೇರಿಕಾದಲ್ಲಿ ಮೊದಲ ಚುನಾವಣೆ ಆಯಿತು, ಫಸ್ಟ್ ಎಲೆಕ್ಷನ್ಸ್ ಆಯಿತು. ಆ ಎಲೆಕ್ಷನ್ಸಲ್ಲಿ ಜಾರ್ಜ್ ವಾಷಿಂಗ್ಟನ್ ಬಿಕೇಮ್ ದ ಪ್ರೆಸಿಡೆಂಟ್ ಆಫ್ ಅಮೇರಿಕಾ. ಮೊದಲ ಪ್ರೆಸಿಡೆಂಟ್ ಆಗ್ತಾನೆ. ಆಗ ಎಲ್ಲ ಪೇಪರಲ್ಲಿ ಕೂಡ ಅವನ ಫೋಟೋ ಮತ್ತು ಸಿಗ್ನೇಚರ್ ಪ್ರಿಂಟ್ ಆಯಿತು. ಎಲ್ಲ ಪೇಪರ್ನ ಹೆಡ್ಲೈನ್ಸಲ್ಲಿ ಫೋಟೋ ಆ್ಯಂಡ್ ಸಿಗ್ನೇಚರ್ ವ್ಯಾರ್ ಪ್ರಿಂಟೆಡ್. ಆಗ ಈ ಬಾಸ್ ಇದ್ದಾನೆ, ತುಂಬ ಪ್ರಾಯ ಆಗಿದೆ ಅವನಿಗೆ. ಕನ್ನಡಕ್ಕೆ ಹಾಕೊಂಡು ನೋಡ್ತಾನೆ, ಈ ಸಿಗ್ನೇಚರ್ ಎಲ್ಲೋ ನೋಡಿದ್ದೇನೆ. ಹುಡುಕ್ತಾ ಅವನು ಗ್ರೇಸ್ಲ್ಯಾಂಡಿಗೆ ಹೋಗ್ತಾನೆ. ಬಂಡೆಗಳ ಮೇಲೆ ಕುತ್ಕೋತಾನೆ, ಗುಹೆ ಒಳಗೆ ಹೋಗ್ತಾನೆ, ಮರಗಳ ಬೇರುಗಳನ್ನು ನೋಡ್ತಾನೆ. ಎಲ್ಲ ಕಡೆ ಅದೇ ಹುಡುಗ ಮಸಿ ತಗೊಂಡು ಇದ್ದಿಲು ತಗೊಂಡು ಸಿಗ್ನೇಚರ್ ಮಾಡ್ತಾ ಇದ್ದ. ಕೆಳಗೆ ದ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಅಂತ ಬರೀತಿದ್ದ. ಆಶ್ಚರ್ಯ ಆಗುತ್ತೆ ನಿಮಗೆ. 16 ವರ್ಷ ಪ್ರಾಯದ ಹುಡುಗ ಎಲ್ಲ ಬಂಡೆಗಳ ಮೇಲೆ ಮಸಿ ತಗೊಂಡು ಸಿಗ್ನೇಚರ್ ಮಾಡ್ತಿದ್ದ. ಕೆಳಗಡೆ ದ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಅಂತ ಬರೀತಿದ್ದ. ಹಿ ಬಿಕೇಮ್ ದ ಪ್ರೆಸಿಡೆಂಟ್ ಆಫ್ ಅಮೇರಿಕಾ. ಜಾರ್ಜ್ ವಾಷಿಂಗ್ಟನ್ ಕುರಿಗಳನ್ನು ಮೇಯಿಸ್ತಾ ಇದ್ದ ಹುಡುಗ.